ವೆಂಕಟೇಶ್ವರ. ತಡ್ಕೊಳ್ಳೋ ತಾಕತ್ತಿಲ್ದ್ಮೇಲೆ ತಟ್ಟಿಸ್ಕೊಳ್ಳೋಕ್ ಯಾಕೆ ಹೋಗ್ಬೇಕು? ಎಲ್ಲ ತಿರುಪತಿ ವೆಂಕಟೇಶ್ವರನ ಲೀಲಾ ಸುಬ್ಬು, ಲೀಲಾ. ಮೈಯೊಳಗಿರು ಸಣ್ಣ 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 ಮೂಳೆನೆಲ್ಲ ನುಣ್ಣಗೆ ಆರ್ದು ತಟ್ಟಿಬಿಟ್ಟವನೇ ಕಣಪ್ಪ. ನೋಡಕ್ 3 ಗೇಣಿದ್ರು ಬೋಟಿ ಐದ ಜಾತ್ರೆ ಒಳಗೆ ಹಳೆ ನಗಾರಿ ಬಾರಿಸ್ದಂಗ್ ಬಾರಿಸ್ಬಿಟ್ಟವನೆ ಸೋಪೆ. ಮಾಡಬಾರದು ಮಾಡೋದು ಸಿಕ್ಕಿದ ಕಡೆ ಇಕ್ಕಿಸ್ಕೊಂಡ್ ಬಂದು ನನ್ ಪ್ರಾಣ ತಿನ್ನೋದು. ಎಷ್ಟು ವರ್ಷ ಅಂತ ಈ ಕೋಣಗಳ ಮೈಗೆ ಸೇವೆ ಮಾಡೋದು ಸಾಕಾಗ್ ಹೋಗಿದೆ. ಸುಬ್ಬು, ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ. 8 ದಿನ ಅಂತ ನಿನ್ನ ಹಳೆ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದು. ಹೆಂಗೂ ನೀನು ಮಗಳವಳೆ, ಅವಳ ಕೈಯಿಂದ ನಮ್ಮ ಸೇವೆ ಮಾಡಿಸ್ಬಿಡು, ಆರಾಮಾಗಿದ್ದು ಬಿಡ್ತೀವಿ. ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಪರಿಸ್ಥಿತಿ ನನ್ನನ್ನ ಈ ದಾರಿಗೆ ಎಳಿತು. ಹಾಗಂತ ಅವಳನ್ನು ನನ್ನ ದಾರಿಗೆ ಎಳೆಯೋದು ನನಗಿಷ್ಟ ಇಲ್ಲ. ವೆಂಕಟೇಶ್ವರ, ರಾಜನ್ ಮಗ ಅಂದ್ಮೇಲೆ ಯುದ್ಧ ಮಾಡ್ಲೇಬೇಕು. ಕುಂಬಾರನ ಮಗ ಅಂದ್ಮೇಲೆ ಮಣ್ಣು ಕಲಿಸ್ಲೇಬೇಕು. ಹಂಗೆ ನಿನ್ನ ಮಗಳು ಸೆರಗ ಹಾಸ್ಲೇಬೇಕು. ಯೋ, ಅವಳು ನಿಮಗೆ ಮಗಳಿದ್ದಂಗೆ ಕಂಡ್ರಯ್ಯ. 100 ಜನ ಓಡಾಡೋ ದಾರಿಗೆ ನಾವ್ 3 ಜನ ಯಜಮಾನ್ರು ಅಂದ್ರೆ ಹೆಂಗೆ ಸುದ್ದಿ? ಒಂದು ಬ್ಯಾಳ್ಯ ಆ ದಾರಿ ನಮ್ಮದೇ ಆದ್ರೆ ಓಡಾಡೋದ್ರ ಕೆಪ್ಪೇನಿದೆ? ಕೊಂಪೆ ಮುಳುಗ್ ಹೋಗ್ತಾ ಇದೆ. ಅವ್ನು ಯಾರು, ಎಲ್ಲಿದಾನೆ ಹುಡುಕರು ಅಂತಂದ್ರೆ ಇಲ್ಲಿಗೆ ಬಂದಿದಾರೆ ಕಾವು ತಗೊಳಕ್ಕೆ. ಕಾವು ಹೋಗ್ರ, ಕೆಲಸ ನೋಡೋಗ್ರ. ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಬನ್ನಿ. ವೆಂಕಟೇಶ್ವರ, ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಹೇಳ್ ಕಳ್ಸೋಕ್ ಮನಸ್ಸಿಗೆ ನೆಮ್ಮದಿ ಇರ್ಬೇಕಲ್ಲ. ನಿಂತ್ರೆ ವಿಶ್ವ, ಕುಂತ್ರೆ ವಿಶ್ವ, ಮಲಗಿದ್ರೆ ವಿಶ್ವ. ಈ ಊರ್ನಲ್ಲಿ ನಿಮ್ ಮೂವರ್ನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಈ ವಿಶ್ವ ಯಾರು? ಅದೇ ಅವನ್ ಯಾರು, ಎಲ್ಲಿದ್ದ, ಯಾತಕ್ ಬಂದ, ಒಂದು ಅರ್ಥ ಆಗ್ತಾ ಇಲ್ಲ. ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆಗ್ತಾ ಇದೆ. ನಿಮ್ ಬೆಂಕಿನ ಆರ್ಸೋ ನೀರು ನನ್ನ ಹತ್ರ ಇದೆ, ಯೋಚನೆ ಮಾಡ್ಬೇಡಿ. ಏನ್ರಿ ಇದು ನಿಮ್ ಗೋಳು? ನಿದ್ದೆ ಮಾಡಕ್ಕೂ ಬಿಡಲ್ವಲ್ರಿ? ನಂದೇನು ತಪ್ಪಿಲ್ಲ ಕಣೆ, ಎಲ್ಲಾ ಶಿವರ್ಲಿಲೆ. ಯಾರೇ ಅದು ಶಿವ? ನಿಮ್ ಕರ್ಮಕ್ ನನ್ನ ಯಾಕೆ ಗೋಳು ಹಾಕ್ತೀರಾ? ಎದ್ದಾಚೆ ಹೋಗಿ. ಶಿವ ಯಾವ ಗಳಿಗೆಲ್ಲ ಶಿವ ನಮ್ಮೂರಿ ಕಾಲಿಟ್ನೋ ನಾಶನ ಆಗೋಯ್ತು, ನಮ್ಮ ಮೈ ನುಗ್ಗಾಗೋಯ್ತು, ನಿದ್ದೆನೂ ಇಲ್ಲಲ್ಲಪ್ಪ. ಅಯ್ಯ ಶಿವನೇ, ನೀನೇ ಕಾಪಾಡ್ಬೇಕಪ್ಪ. ಶಿವ, ಎಲ್ಲ ಕಾನಸು. ಶಿವ, ಇದು ಕನಸಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ. ಸ್ವಲ್ಪ ಕಣ್ಬಿಟ್ಟು ನೋಡು. ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆ ಕೊಡ್ತೀಯ ಶಿವ? ನೀನು ಒಂದ್ಸಾರಿ ಕೊಟ್ಟು ಪ್ರಸಾದನೆ ನನ್ನ ಕೈಯಿಂದ ತಡ್ಕೊಳಕ್ ಆಯ್ತಾ ಇಲ್ಲ. ನಾನು ಬಿಡ್ಬಿಡು ಶಿವನೇ. ಈಗ ತಾನೇ ಹಿಡಿದಿದ್ದೀನಿ, ಇಷ್ಟು ಬೇಗ ಹೇಗೆ ಬಿಟ್ಬಿಡ್ಲೆ? ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ಅದೇನು ಅಂತ ಹೇಳು ಶಿವನೇ. ನಿನ್ ಪಾದರಕ್ಷೆ ತಗೊಂಡ್ ತಲೆ ಮೇಲೆ ಇಟ್ಕೊಂಡು ಊರ್ ತುಂಬಾ ಪ್ರೊಸೆಷನ್ ಮಾಡ್ಕೊಂಡ್ ಬಂದ್ಬಿಡ್ಲ? ಅದೆಲ್ಲ ಏನು ಬೇಡ, ನಾನ್ ನಿನ್ ಸಂಬಂಧಿಕ ಅಂತ ಹೇಳ್ಬೇಕು. ನೀನು ನಮ್ಮ ಅಪ್ಪ ಅಂತ ಹೇಳ್ಬಿಡ್ಲ? ನೀ ಏನಾದ್ರೂ ನನ್ನ ಮಗನಾಗ ಹುಟ್ಬಿಟ್ರೆ ನಿನಗೆ ವಿಷಾಕ್ ಸಾಯಿಸ್ಬಿಡ್ತೀನಿ ಅಷ್ಟೇ. ಒಂದ್ ಕೆಲಸ ಮಾಡು. ಏನ್ ಹೇಳಪ್ಪ? ನಾನು ನಿನ್ ತಂಗಿ ಮಗ ಅಂತ ಊರವ್ರು ಎಲ್ಲಾರ್ಗು ಹೇಳ್ಬಿಡು. ಏನ್ ಹೇಳ್ತೀಯ? ಹೇಳ್ತೀನಿ ಶಿವನೇ, ಹೇಳ್ತೀನಪ್ಪ. ಏಯ್ ನಿಂತ್ಕೋ. ಯಾಕೆ ಶಿವ ಹಿಂಗ್ ಹೊಡೆದು ಬಿಟ್ಟೆ? ನನ್ ಜೊತೆಲಿ ಬರೋ ಯೋಗ್ಯತೆ ಇದೆಯಾ ನನಗೆ? ಇಲ್ಲಪ್ಪ. ಹಿಂದೆ ಬಾ. ಯಾಕೆ ಶಿವ ನಿಂತ್ಕೊಂಡ್ಬಿಟ್ಟೆ? ಇದೇನ್ ಶಿವ? ಮುಂದೆ ದಾರಿ ತೋರ್ಸ್ಕೊಂಡು ಹೋಗಕ್ಕೆ ನಾನೇ ನಿಮ್ಮನೆ ಆಳ? ಇಲ್ಲಪ್ಪ, ಸತ್ ಹೋದ ನಮ್ಮ ಅಪ್ಪನಾಣ ಇಲ್ಲಪ್ಪ, ಇಲ್ಲ. ಈಗ ನಾನೇನ್ ಮಾಡ್ಲಿ? ನಿಂತ್ಕೋ. ಮತ್ತೇನ್ ಬಂತಪ್ಪ ಶಿವನ್ ಬುಲ್ಡೆಗೆ? ಏನ್ ಶಿವ? ನೀ ಹೋದಾಗಲ್ಲ ನಾ ಹಿಂದೆ ಬರಕ್ಕೆ ನಾ ಏನ್ ನಿಮ್ಮನೆ ನಾಯಿನ? ಇದ್ಯಾಕ್ ಸ್ವಾಮಿ ನಿಂತ ಜಾಗದಲ್ಲೇ ಸುತ್ತಾ ಇದ್ದೀರಾ? ಏರಿಯಾ ನೋಡಿ ಶಾನೆ ದಿವಸ ಆಗಿತ್ತು. ನಮ್ ಜಮೀನ್ ಇರೋದು ಇಲ್ಲೇ ಅಲ್ಲವ್ರೆ, ಅದು ನೋಡೋಣ ಅಂತ ಹಂಗೆ ತಿರುಗ್ತಾ ಇದ್ದೆ. ಇವ್ರು ಯಾರು ಗೊತ್ತಾ? ಅಷ್ಟು ಗೊತ್ತಿಲ್ವೇ? ನಮ್ ಪ್ರಾಣ ಕಾಪಾಡ ದೇವ್ರು. ನಿಮಗೆಲ್ಲಾ ಪ್ರಾಣ ಕಾಪಾಡಿದ್ರು, ನಮ್ಮ ಪ್ರಾಣ ತೆಗಿ. ನಮ್ ತಂಗಿ ಮಗ ಕಣಪ್ಪ, ಸ್ವತಃ ನನ್ನ ತಂಗಿ ಮಗ ಕಣ್ರಪ್ಪ. ನಿಮ್ಮಂತವ್ರ ವಂಶದಲ್ಲಿ ಇಂಥ ಪುಣ್ಯಾತ್ಮರು ಹುಟ್ಟ್ಯಾವ್ರ? ದಯವಿಟ್ಟು ಹೋಗಿ ಬರ್ತೀರಾ? ನಡಿ ಶಿವ.
ಊರಿನ ಮಹಾಜನಗಳೇ, ಇವತ್ತು ನಿಮ್ಗೊಂದು ಇಂಪಾರ್ಟೆಂಟ್ ಸುದ್ದಿ ತಿಳಿಸ್ತಾ ಇದ್ದೀನಿ. ಅದೇನಂದ್ರೆ ಈ ಹುಡುಗ ಖಾಸ ನನ್ನ ತಂಗಿ ಮಗ. ತೃಪ್ತಿ ಆಯ್ತಾ ಶಿವನೇ? ನಾನೇನು ಬರ್ಲಾ? ಒಂದ್ ನಿಮಿಷ. ಏನ್ರಿ ಏನ್ರಿ ನಿಮ್ ಅವತಾರ? ಎಲ್ಲ ಶಿವನ ಮಹಿಮೆ ಕಡೆ. ನನಗೂ ನಿಮಗೂ ಯಾವ ದ್ವೇಷನೂ ಇಲ್ಲ. ಹೊರಟೋಗಿ. ನಾನು ಒಡೆಯಕ್ಕೆ ಶುರು ಮಾಡಿದ್ರೆ ನೀವೆಲ್ಲ ಗಂಡ್ಸ್ ಲಿಸ್ಟ್ಲಿ ಇರಬಾರ್ದು, ಸೇರ್ಬಾರ್ದು. ಹಂಗ್ ಹೊಡಿತೀನಿ. ನನ್ನ ಬೇಟೆಯಾಡ ಕಳಿಸಿದ ನಿನ್ನ ನಿಯತ್ತಿನ ನಾಯಿಗಳು ನೆಕ್ಕಕ್ಕೂ ಶಕ್ತಿ ಇಲ್ಲದೆ ಹೇಗೆ ನೆಲ ಕಚ್ತಿವೆ ನೋಡು. ಈ ನಿನ್ನ ನಾಯಿಗಳಿಗೆ ಬೇಟೆಯಾಡೋ ಆಸೆ ಹಸ್ತಾಗ ಮಾತ್ರ ಬರುತ್ತೆ. ಆದ್ರೆ ಈ ವಿಶ್ವನ್ಗೆ ಹುಟ್ಟಾಗ್ಲಿಂದನೇ ಬಂದಿದೆ. ನಾನು ಗುರಿ ಮುಟ್ಟೋದನ್ನ ತಪ್ಸೋದಕ್ಕೆ 5 ಜನ ಅಲ್ಲ 500 ಜನ ಕಳಿಸಿದ್ರು ನಾನು ಏನು ಮಾಡಕ್ಕಾಗಲ್ಲ. ನಿಮ್ಮವ್ರ ಹೆಣಗಳನ್ನೇ ಮೆಟ್ಲು ಮಾಡ್ಕೊಂಡು ನಿನ್ ಮಟ್ಟಕ್ಕೆ ಬಂದು ನಿನ್ನ ಅಟ್ಟಹಾಸನ ಮೆಟ್ಟಿ ನಿಲ್ಲಿಲ್ಲ. ನಾನು ಸಿಂಹದ ಮರಿನೇ ಅಲ್ಲ. ಲಕ್ಷ್ಮೀ,
ಹೋಗ್ ಸಾಯಿ 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 ಅಂತದ್ ಏನಾಗಿದೆ? ನಾನು ಒಬ್ಬನ ಪ್ರೀತಿಸ್ದೆ, ಮನಸ್ಸು ಕೊಟ್ಟು ಮೈ ಮರ್ತೆ. ಈಗ ಈಗ ನಾನು ಮಗುನ್ ತಾಯಿ ಆಗ್ತಾ ಇದ್ದೇನೆ. ಯಾರಿಗೆ? ಧರ್ಮಾಧಿಕಾರಿಗಳ ಮಗ ಪ್ರೇಮ್. ಈ ವಿಷಯ ಅವ್ನ್ ಗೊತ್ತಾ? ಗೊತ್ತು. ಅದಕ್ಕೆ ಅವನೇ ಹೇಳ್ದ? ಪ್ರೀತಿ ಪ್ರೇಮ ಅನ್ನೋದು ಕಾಮ ಅನ್ನೋ ದಡ ಸೇರಕ್ ಮಾಡ್ಕೊಂಡಿರೋ ಸೇತುವೆ. ದಡ ಸೇರಿದ್ಮೇಲೆ ಸೇತುವೆ ನೋಡೋ ಅಭ್ಯಾಸ ನನಗಿಲ್ಲ. ಈಗ ಏನ್ ಪ್ರಯೋಜನ? ಹೆಣ್ಣು ಒಂದ್ ತೋಟ ಇದ್ದಂಗೆ, ಶೀಲಾನೇ ಹೂವು, ಮನಸ್ಸೇ ಬೇಲಿ. ಬೇಲಿ ಸ್ವಲ್ಪ ಸಡ್ಲಾದ್ರು ದಾಳಿ ಮಾಡೋಕೆ ಜನ ಕಾಯ್ತಾ ಇರ್ತಾರೆ ಅನ್ನೋದನ್ನ ನೀ ಹೆಣ್ಣಾಗಿದ್ದೀರನೇ ಗೊತ್ತಾಗಬೇಕಾಗಿತ್ತು. ಅಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನೀ ಸಟ್ರೆ ನಿನ್ಗೆ ಅಂಟರ್ ಕಳಕ ಬಿಟ್ಟೋಗುತ್ತಾ? ನೀನ್ ಹೆತ್ತೋರು ಎಷ್ಟು ಸಟ್ಟ ಬರ್ತಾರೆ ಹೇಳು? ಅವ್ರು ತಮ್ಮ ಜೀವನ ತೇದು ನಿನ್ನ ಬೆಳೆಸಿದ್ದಕ್ಕೆ ಇದನ್ನೇ ಅವ್ರು ಕೊಡೋ ಪ್ರತಿಫಲ. ನೋಡು, ಪ್ರಪಂಚದಲ್ಲಿ ಎಲ್ಲರೂ ತಪ್ಪಾಡ್ತಾರೆ, ಅದಕ್ಕೆ ಆತ್ಮಹತ್ಯೆನ ಪರಿಹಾರ ಅಲ್ಲ. ಇದರಿಂದ ಒಬ್ಬಳದೇ ತಪ್ಪಿಲ್ಲ, ಅವನಿದೆ. ಇದಕ್ಕೆ ಪರಿಹಾರ ನಿಮ್ಮಿಬ್ಬರು ಮದುವೆ. ಮದ್ವೆ? ನಾನು ಪ್ರೇಮ್ ಅಂದ್ರೆ ಪ್ರೇಮಿಸೋದು, ಮಾ ಅಂದ್ರೆ ಮರ್ತು ಬಿಡೋದು. ಇವೆರಡು ಬಿಟ್ರೆ ನನಗ್ ಬೇರೆ ಏನು ಗೊತ್ತಿಲ್ಲ. ನಾನು ವಿಶ್ವ ಅಂದ್ರೆ ಪ್ರಪಂಚ. ಪ್ರಪಂಚ ಸೃಷ್ಟಿ ಆದ್ಮೇಲೆ ಪ್ರೇಮ ಹುಟ್ಟಿದ್ದು. ಈಗ ಪ್ರೇಮ ಈ ವಿಶ್ವನ ಕೈಲಿದೆ. ಅದನ್ನ ಹೇಗಾದ್ರೂ ಮಾಡಿ ನಿನಗೆ ಕೊಡಿಸ್ತೀನಮ್ಮ. ಅಲ್ಲಪ್ಪ ವಿಶ್ವ, ಅವರು ದೊಡ್ಡವರು. ನಾಳೆ ದಿನ ನ್ಯಾಯ ಪಂಚಾಯತಿ ಆಗಿ ಊರ್ನವ್ರ ಮುಂದೆ ಗುಟ್ಟು ರಟ್ಟಾದ್ರೆ ಇವಳನ್ನ ಯಾರಪ್ಪ ಮದ್ವೆ ಆಗ್ತಾರೆ? ಹೇಗಾದ್ರೂ ಮಾಡಿ ನನ್ನ ಮಗಳು ಬಾಳ್ ಕೊಡ್ಸಪ್ಪ. ನಾಳೆನೆ ಮಿನಿಸ್ಟರ್ ಮಗಳ ಜೊತೆ ಅವನ್ ಮದ್ವೆ ಆಗ್ತಾ ಇದೆ. ನೋಡಿ, ದೇವರಿಟ್ರ ಮುಹೂರ್ತನ ಯಾರು ತಪ್ಸಕ್ಕಾಗ, ಆದ್ರೆ ಹೆಣ್ಣನ್ನು ಬದಲಾಯಿಸೋ ಶಕ್ತಿ ಈ ವಿಶ್ವನಿಗಿದೆ.